ಒಂದು ಸುಂದರವಾದ ಹಳ್ಳಿಯ ಅಂಚಿನಲ್ಲಿ ಹಸಿರು ಮರಗಳಿಂದ ತುಂಬಿದ ದೊಡ್ಡ ತೋಟವಿತ್ತು. ಈ ಹಣ್ಣುಗಳು ಎಲ್ಲವೂ ನನ್ನದೇ, ಯಾರಿಗೂ ಕೊಡಬಾರದು. ಮಂಗ, ಸ್ವಲ್ಪ ಹಣ್ಣು ಕೊಡ್ತೀಯಾ? ನನಗೆ ತುಂಬಾ ಹಸಿವಾಗಿದೆ. ಕನ್ಯೋಗ ತೆಗೆದುಕೋ. ಇಲ್ಲ ಇಲ್ಲ, ನಾನು ತುಂಬಾ ಕಷ್ಟಪಟ್ಟು ಹಣ್ಣುಗಳನ್ನು ಸಂಗ್ರಹಿಸಿದ್ದೇನೆ, ನೀನು ಹೋಗು. ಹೇ ನಾಯಿ, ನೀನ್ ಯಾವಾಗ್ಲೂ ಸುಮ್ಮನೆ ಇರ್ತೀಯಾ? ಒಂದು ದಿನ ಇದಕ್ಕೆ ಪಾಠ ಸಿಗೋದು. ಆ ರಾತ್ರಿ ಆಕಾಶ ಕಪ್ಪಾಗಿ ಬಾನ್ಮೆ ಮಳೆ ಹಿಂದುಡೆಯಿಂದ ಮಂಗ ಕೇತದ್ದವಳತೊಡಗಿತು. ಏನಾಯ್ತು ಮಂಗ? ನಾನು ಸ್ವಾರ್ಥಿಯಾಗಿದ್ದೆ, ಈಗ ಎಲ್ಲವೂ ನಾಶವಾಗಿದೆ. ಸ್ನೇಹ ಮತ್ತು ಹಂಚಿಕೆ ಇದ್ದರೆ ನಷ್ಟ ಆಗುವುದಿಲ್ಲ, ಎಲ್ಲರೂ ಸೇರಿ ಇದ್ದರೆ ಕಷ್ಟವೂ ಕಡಿಮೆ. ಕ್ಷಮಿಸು ಸ್ನೇಹಿತ, ಈ ಮುಂದೆ ನಾನು ಯಾರು ತಪ್ಪು ಮಾಡಿದೆ. ಆ ದಿನದಿಂದ ನಾಯಿ ಮತ್ತು ಮಂಗ ಒಳ್ಳೆಯ ಸ್ನೇಹಿತರಾದವು. ತೋಟದಲ್ಲಿದ್ದ ಆಹಾರವನ್ನು